ನನ್ನ ತಲೆ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳಿ ರಾಜಣ್ಣ, ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತ. ರಾಜಣ್ಣ, ಆಣೆ ಮಾಡಿ ಅಂದೆ. ಇದ್ಯಾಕೆ ಧ್ರುವ ಅಮೂಲ್ಯ ಮೇಲೆ ಆಣೆ ಮಾಡೋದಕ್ಕೆ ಇಷ್ಟೊಂದು ಹಿಂಜರಿತಾ ಇದ್ದಾನೆ? ಹಾಗಾದ್ರೆ ನಾನು ಅನ್ಕೊಂಡಿದ್ದೆ ಸರಿ. ಜನ, ಈ ಆಟ ಎಲ್ಲ ಬೇಡ. ನನ್ನ ತಲೆ ಮೇಲೆ ನೀಟಾಗಿ ಕೈ ಇಟ್ಟು ಆಣೆ ಮಾಡಿ ಹೇಳಿ. ಈ ವಿಷಯನ ಹೇಗಾದ್ರೂ ಡೈವರ್ಟ್ ಮಾಡಬೇಕಲ್ಲ. ಧ್ರುವ, ತೆಗಿ ಕೈನ. ಅತ್ತೆ, ನೀನು ಸುಮ್ಮನೆ ಇರೋ ಅಮೂಲ್ಯ. ಧ್ರುವ, ತೆಗಿ ಕೈ. ಅತ್ತೆ, ರಾಜಣ್ಣ ಸುಳ್ಳು ಹೇಳ್ತಿದ್ದಾರೆ, ನಿಮಗೆ ಗೊತ್ತಾಗ್ತಿಲ್ಲ ಅಷ್ಟೇ. ಅಮೂಲ್ಯ, ಒಂದು ಕುಟುಂಬ ಅಂದಮೇಲೆ ಒಬ್ಬರ ಮೇಲೊಬ್ಬರಿಗೆ ನಂಬಿಕೆ ಇರಬೇಕು. ಪಾಪ ಧ್ರುವಂಗೆ ನಿನ್ನ ಹತ್ರ ಸುಳ್ಳು ಹೇಳೋ ಅಂತ ಅವಶ್ಯಕತೆ ಏನಾದರೂ ಏನಿದೆ ಹೇಳು, ಅಲ್ವಾ ಧ್ರುವ? ಹೌದು. ಅಮೂಲ್ಯ, ಪ್ಲೀಸ್ ಈ ವಿಷಯನ ಇಲ್ಲಿಗೆ ಬಿಟ್ಬಿಡು. ಆರಾಮಾಗಿ ತಿಂಡಿ ತಿನ್ನು. ಅಮ್ಮ, ತಿಂಡಿ ತಿಂಡಿ ತಿಂದ್ಬಿಟ್ಟು ಹೋಗೆ. ಏಯ್, ಯಾರದು? ಅಗ್ನಿ, ನಿನ್ನ ಸ್ನೇಹಿತರನ್ನ ದೂರ ಇಟ್ಟಿರಬಹುದು, ಆದ್ರೆ ಶತ್ರುಗಳನ್ನು ಮಾತ್ರ ದೂರ ಇಡಬಾರ್ದು. ರಿಸೀವ್ ಮಾಡು ಕಾಲ್ನ. ಅಗ್ನಿ ಅವ್ರೆ, ಐ ಆಮ್ ರಿಯಲಿ ಸಾರಿ. ಹಾಯ್ ಹಲೋ ಹೇಳಬೇಕು ಅಂತ ಮ್ಯಾನರ್ಸ್ ಇಲ್ವಾ ನಿನಗೆ? ಅದಕ್ಕಿಂತ ಮುಖ್ಯವಾಗಿ ನಾನು ನಿಮ್ಮ ಹತ್ರ ಸಾರಿ ಕೇಳಬೇಕಿತ್ತು, ಅದಕ್ಕೆ ಕೇಳಿ. ನನಗೆ ಗೊತ್ತು ಅದೆಲ್ಲ. ಹೇಳು, ಏನಕ್ಕೆ ಫೋನ್ ಮಾಡಿದ್ದು? ನಿನ್ನೆ ನಿಮ್ಮ ರೌಡಿಗಳ ಮೇಲೆ ಯಾರು ಅಟ್ಯಾಕ್ ಮಾಡಿದ್ದು ಅಂತ ನನಗೆ ಗೊತ್ತು. ಯಾರು? ಧ್ರುವ. ಅದು ಗೊತ್ತಿರೋ ವಿಚಾರ. ಬೇರೆ ಏನಾದರೂ ಹೇಳಕ್ಕಿದೆಯಾ? ನೋಡಿ, ಇವಾಗ ನಿಮಗೆ ಧ್ರುವನೇ ಅಟ್ಯಾಕ್ ಮಾಡಿರೋದು ಅಂತ ಗೊತ್ತಿರ್ಬೋದು, ಆದರೆ ಮುಂದೆ ಅವನು ಹೇಗೆ ಎಲ್ಲಿ ಅಟ್ಯಾಕ್ ಮಾಡ್ತಾನೆ ಅಂತ ಖಂಡಿತ ಗೊತ್ತಿಲ್ಲ ತಾನೆ. ಧ್ರುವ ಖಂಡಿತ ಸುಮ್ಮನೆ ಕುತ್ಕೊಳ್ಳೋ ಮನುಷ್ಯ ಅಲ್ಲ. ನಿಮ್ಮ ಹತ್ರನೂ ಬರ್ತಾನೆ, ಖಂಡಿತ ನಿಮ್ಮ ಅಪ್ಪನ ಹತ್ರನೂ ಬರ್ತಾನೆ. ಯಾಕೆ? ನಿನ್ನ ತಲೆ ಮೇಲೆ ಗನ್ನಿಟ್ಟಿದ್ದು ಅವನೇ, ನೆನಪಿಲ್ವಾ? ನಾನು ಬೆಟ್ಟಪ್ಪ ಮಾತಾಡ್ತಿರೋದು. ನಿನ್ನ ಹತ್ರ ಮಾತಾಡೋದಿದೆ, ಬೇಗ ಮನೆಗೆ ಬಾ. ನೀವು ಕರೆದ ತಕ್ಷಣ ನಾನು ನಿಮ್ಮ ಮನೆಗೆ ಬರೋಕ್ಕಾಗಲ್ಲ ಬೆಟ್ಟಪ್ಪ ಅವರೇ. ಇಷ್ಟು ವರ್ಷ ನಾನು ನಿಮ್ಮ ಮಗನಿಗೆ ಸಾಕಷ್ಟು ಸಹಾಯಗಳನ್ನ ಮಾಡಿದ್ದೀನಿ. ಈಗ
ಧ್ರುವನ್ ಬಗ್ಗೆ ಇನ್ಫಾರ್ಮೇಶನ್ ನನ್ನ ಹತ್ರ ಇಟ್ಕೊಂಡು ನಾನೇ ನಿಮ್ಮ ಮನೆ ಬಾಗ್ಲಿಗೆ ಬರಬೇಕಾ? ಅಯ್ಯೋ ಕೂಸೆ, ನಿಮ್ಮನೆಗೆ ಬಂದು ನಿನ್ನನ್ನು ಎತ್ತಾಕೊಂಡು ಹೋಗೋದು ನನಗೇನು ಕಷ್ಟನಾ? ನೀನಾಗಿ ನೀನೇ ಬರ್ತೀಯೋ ಅಥವಾ ನಿನ್ನನ್ನು ಕೊಂದು ನಿನ್ನ ಹೆಣ ನನ್ನ ಮನೆಗೆ ತರಲೋ? ಮಾತಾಡು ಕೂಸೆ. ಎಲ್ಲಿಗೆ ಬರಬೇಕು? ನಮ್ಮ ಹುಡುಗರು ಬಂದು ನಿನ್ನನ್ನು ಕರ್ಕೊಂಡ್ಬರ್ತಾರೆ. ಸರಿ. ಏಯ್, ಕರ್ಕೊಂಬರಕ್ಕೆ ವ್ಯವಸ್ಥೆ ಮಾಡ್ರು. ಯೋಚನೆ ಮಾಡಬೇಡಿ ಅಪ್ಪಾಜಿ, ಅವಳು ಬಂದೇ ಬರ್ತಾಳೆ. ನಮ್ಮ ಅನ್ಕೊಂಡ್ರೆ ಅವಳಿಗೆ ಸ್ವಲ್ಪ ಭಯ ಇದೆ. ನನ್ನ ಹೆಲ್ಪೇ ಬೇಕು, ಆದರೂ ನಾನೇ ಪ್ರತಿ ಸಾರಿ ಇವ್ರಿಗೆ ಶರಣ ಆಗಬೇಕು. ಇರ್ಲಿ, ಈ ಸುಹಾಸಿನಿಗೂ ಟೈಮ್ ಬರುತ್ತೆ. ಆಗ ಅಗ್ನಿಗೆ ಬೆಟ್ಟಪ್ಪನಿಗೆ ಒಂದು ಗತಿ ಕಾಣಿಸ್ತೀವಿ. ಹಲೋ, ಹಾಂ ನೋಡು, ಮನೆ ಹತ್ರ ಬಂದು ಮನೆಯವ್ರ ಕಣ್ಣಿಗೆ ಕಾಣಿಸ್ಕೋಬೇಡ. ಹಾಂ, ಹತ್ರ ಬಂದ ತಕ್ಷಣ ನಂಗೆ ಕಾಲ್ ಮಾಡು. ಅತ್ತೆ, ಸುಹಾಸಿನಿ ಅತ್ತೆ. ಅತ್ತೆ, ಆರತಿ ಅಕ್ಕ ಒಬ್ಬಳೇ ಇದ್ದಾಳೆ. ಅಮ್ಮನ್ನ ಆರತಿ ಅಕ್ಕನ ರೂಮ್ಗೆ ಶಿಫ್ಟ್ ಮಾಡ್ಲಾ? ಅತ್ತೆ, ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಅದು ಅಮ್ಮನ್ನ. ನನಗೆ ಕೇಳಿಸ್ತು. ಹೇಳಿದ್ದನ್ನ ಎಷ್ಟೆಲ್ಲ ಹೇಳ್ತೀಯ? ಯಾಕತ್ತೆ, ನಾನೇನಾದ್ರೂ ತಪ್ಪು ಮಾತಾಡದ್ನಾ? ವಿಲ್ ಯು ಪ್ಲೀಸ್ ಸ್ಟಾಪ್? ಎಲ್ಲ ನಾನು ನಿನಗೆ ಹೇಳಬೇಕಾ? ಔಟ್, ಹೋಗು ಅಂತೆ. ಹಾಂ, ಮನೆ ಮುಂದೆ ಬರಬೇಡ, ಅಲ್ಲೇ ಇರು. ಬರ್ತೀನಿ. ಅರೆ, ಇದ್ಯಾಕೆ ಸುಹಾಸಿನಿ ಅತ್ತೆ ಯಾರನ್ನೂ ಮನೆ ಹತ್ರ ಬರಬೇಡ ನಾನೇ ಬರ್ತೀನಿ ಅಂತ ಹೇಳ್ತಿದ್ದಾರಲ್ವಾ? ಏನಾಗ್ತಿದೆ ಅಲ್ಲಿ? ಸುಹಾಸಿನಿ ಅತ್ತೆ ಏನಾದರೂ ಮತ್ತೆ ನಮ್ಮಗಳ ಮುಂದೆ ನಾಟಕ ಮಾಡ್ತಿದ್ದಾರಾ? ಬಿಡಿ ನನ್ನನ್ನ. ಏನಾದ್ರೂ ಕಿಡ್ನಾಪ್ ಮಾಡ್ತಿದ್ದೀರಾ? ನಾನೇ ಬರ್ತಾ ಇದ್ದೀನಿ ತಾನೆ. ಕಣ್ಣು ಬೇರೆ ಬಟ್ಟೆ ಕಟ್ಟಿದ್ದೀರಾ, ಇಡಿಯಟ್. ಮಿಸಸ್ ಸುಹಾಸಿನಿ, ಚಾಕು ಬಟ್ಟೆ ಮೇಲೆ ಬಿದ್ರು
ಅಥವಾ ಬಟ್ಟೆ ಚಾಕು ಮೇಲೆ ಬಿದ್ರು ಹರಿಯೋದು ಬಟ್ಟೆನೆ. ಅದೇ ರೀತಿ ನೀನಾಗಿ ನೀನೇ ಇಲ್ಲಿಗೆ ಬಂದ್ಯೋ ಅಥವಾ ನಾವೇ ನಿನ್ನನ್ನು ಇಲ್ಲಿಗೆ ಕರೆಸ್ಕೊಂಡ್ವೋ, ಆಗಿರೋದು ಇಲ್ಲಿ ಕಿಡ್ನಾಪೇ. ಅಗ್ನಿಯವರೇ, ಪ್ಲೀಸ್ ನನ್ನ ಮಾತು ಕೇಳಿ. ಒಂದ್ಸರಿ ನಾನು ಹೇಳೋದನ್ನ ಕೇಳಿಸ್ಕೊಳ್ಳಿ. ಈ ಅಗ್ನಿ ಬೆಣ್ಣಿಗೆ ಚೂರಿ ಹಾಕೋರ್ನ ಬಿಡಲ್ಲ. ಅಂಥದ್ರಲ್ಲಿ ನನಗೆ ಚೂರಿ ಹಾಕೋದಲ್ಲ ನೀನು. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ನನಗೆ ಮೋಸ ಮಾಡಿದೆಯಲ್ಲ ನೀನು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನಾನು ತುಂಬಾ ಕೋಪದಲ್ಲಿದ್ದೆ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕಲ್ವಾ ನೀವು? ಕೋಪದಲ್ಲಿ ಕುಯ್ಕೊಂಡು ಮೂಗು ವಾಪಸ್ ಬರಲ್ಲ ಸುಹಾಸಿನಿ. ಸರಿ, ನನ್ನಿಂದ ತಪ್ಪಾಗಿದೆ. ಅದಕ್ಕೆ ಶಿಕ್ಷೆ ನೀನು ಅನುಭವಿಸ್ಲೇಬೇಕು. ಆಯ್ತು, ನಾನು ಮಾಡಿದ್ದು ದೊಡ್ಡ ತಪ್ಪು. ನೀವು ಏನೇ ಶಿಕ್ಷೆ ಕೊಟ್ರು ಅನುಭವಿಸೋದಕ್ಕೆ ನಾನು ಸಿದ್ಧ. ನೀವು ಏನೇ ಶಿಕ್ಷೆ ಕೊಟ್ರು ಅದನ್ನ ನಾನು ಅನುಭವಿಸ್ತೀನಿ. ಓ, ಏನಿದು ಹೊಸ ಗೇಮ್ ಪ್ಲಾನಾ? ನಿನ್ನ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ ಸುಹಾಸಿನಿ. ಸರಿ, ನಿನ್ನ ಮಾತನ್ನ ನಡೆಸ್ಕೊಡ್ತೀನಿ. ನೀನೇ ಹೇಳ್ದಲ್ಲ ನನಗೆ ಏನು ಬೇಕಾದರೂ ಶಿಕ್ಷೆ ಕೊಡಿ ಅಂತ. ಹೌದು, ನನಗೊಪ್ಪಿಗೆನೆ. ನಿನ್ನ ಮಾಡಿರೋ ತಪ್ಪಿಗೆ ನಿನ್ನ ಶಿಕ್ಷೆ ಸಾವು. ಸಾಯೋದಕ್ಕೆ ಮುಂಚೆ ನಿನ್ನ ಕೊನೆ ಆಸೆ ಹೇಳೋ. ಸಾಧ್ಯ ಆದರೆ ಈಡೇರ್ಸನ. ಅಂಜು, ಲೇ ಅಂಜು, ಅಂಜು, ಕರೆದ್ರಾಜಿ? ನಿಮ್ಮ ತಾಯಿಗೆ ಕಷಾಯ ಮಾಡಿದ್ದೀನಿ, ತಗೊಂಡೋಗಿ ಕೊಡಮ್ಮ. ಒಂದು ನಿಮಿಷ. ಏನಮ್ಮ, ಏನು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಅಜ್ಜಿ, ನಾನೇನು ಯೋಚನೆ ಮಾಡಲಿ? ನಾನೇನು ಯೋಚನೆ ಮಾಡ್ತಿರ್ಲಿಲ್ಲ. ನಿಜವಾಗ್ಲೂ ಅಮ್ಮಂಗೆ ಬಗ್ಗೆ ಅಷ್ಟೇ. ಇವಾಗ ಏನಾಯಿತು? ಈಗ ಸ್ವಲ್ಪ ಹೊತ್ತು ಮುಂಚೆ ನಾನು ಹೋದಾಗ ಲವಲವಿಕೆಯಿಂದ ಮಾತಾಡ್ತಾ ಇದ್ಲಲ್ಲ. ಅಜ್ಜಿ, ನಿಮ್ಗಳ ಮುಂದೆ ಎಲ್ಲ ಅಮ್ಮ ಖುಷಿಯಾಗಿರೋ ಥರ ನಾಟಕ ಮಾಡ್ತಾಳೆ. ಆದ್ರೆ ಒಳಗೊಳಗೆ ಅವಳಿಗೆ ನೋವಿದೆ ಅಜ್ಜಿ. ಇವತ್ತು ಬೆಳಗ್ಗೆ ನನಗೆ ಅವ್ರ ಕತ್ತಲ್ಲಿರೋ ಮಾಂಗಲ್ಯ ಸರನ ತೆಗೆದುಕೊಟ್ರು. ತೆಗೆಯುವಾಗ ಅವ್ರು ಎಷ್ಟು ಹತ್ರ ಗೊತ್ತಾ ಅಜ್ಜಿ? ಅಪ್ಪ ಸತ್ತೇ ದಿನ ಅಮ್ಮ ಅಕ್ಕ ಮತ್ತೆ ಆರ್ತಿ ಅಕ್ಕ ಅಮ್ಮಂಗೆ ಬಳೆ ಹೊಡೆಯೋದಕ್ಕಾಗ್ಲಿ ತಾಳಿ ತೆಗೆಯೋದಕ್ಕಾಗ್ಲಿ ಅವಕಾಶ ಮಾಡಿಕೊಟ್ಟಿರ್ಲಿಲ್ಲ. ಆದ್ರೆ ಇವತ್ತು ಅಮ್ಮಂಗೆ ಏನ್ ಅನ್ಸ್ತೋ ಏನೋ, ಗಂಡ ತೀರ್ಕೊಂಡ್ಮೇಲೆ ತಾಳಿ ಹಾಕೋಬಾರ್ದು ಅಂತ ತಾಳಿನ ತೆಗ್ದ್ಬಿಟ್ರು ಅಜ್ಜಿ. ಅಜ್ಜಿ, ಅದು ಅಲ್ದೆ ಅಮ್ಮ ಕಾಲಿಗೆ ಬೇರೆ ಏಟ್ ಮಾಡ್ಕೊಂಡಿದ್ದಾಳೆ. ಅದ್ರ ನೋವು ಕೂಡ ಎಷ್ಟು ಅನುಭವಿಸ್ತಾ ಇದ್ದಾರೆ ಗೊತ್ತಾ ಅಜ್ಜಿ? ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅಜ್ಜಿ?
ಅಮ್ಮನ ನಾನು ಯಾವತ್ತೂ ಇಷ್ಟೊಂದು ಕುಗ್ಗಿರೋದನ್ನ ನೋಡಿರ್ಲಿಲ್ಲ. ಆ ತಾಳಿ ಎಲ್ಲಿದೆ ಅಮ್ಮ? ಕೊಡು. ನನ್ನ ಸಾಯ್ಸಕ್ ನೋಡ್ದಿಯಲ್ಲ, ಹೀಗಿದೆ ನಿನ್ಗೆ. ಕೊಂದ್ಬಿಡಿ, ನನ್ನ ಕೊಂದ್ಬಿಡಿ, ಅದೇ ನನಗೆ ಸರಿಯಾದ ಶಿಕ್ಷೆ. ನಾನು ಬದುಕಿದ್ದು ಏನ್ ಮಾಡ್ಬೇಕಾಗಿದೆ? ಮನೆ ತುಂಬಾ ಸಮಸ್ಯೆ, ಯಾರು ನನ್ನನ್ನ ನಂಬಲ್ಲ. ಅದ್ರ ಜೊತೆನಲ್ಲಿ ನಿಮ್ಗೆ ಚಾಕು ಹಾಕಿ ಇನ್ನೂ ದೊಡ್ಡ ತಪ್ಪು ಮಾಡಿದ್ದೀನಿ. ಕೊಂದ್ಬಿಡಿ ನನ್ನನ್ನು. ಮುಳ್ಳಿಗೆ ಮುಳ್ಳು, ರಕ್ತಕ್ಕೆ ರಕ್ತ ಬೇಡ ಈ ಕಾಲದಲ್ಲಿ. ಸ್ವಂತ ಮಗನ್ನೇ ಕೊಂದ ಮಹಾತಾಯಿ ನೀನು. ನೀನು ಒಂಥರ ಓಡಾಡೋ ರಂಗಮಂದಿರ. ಅದು ನಿನ್ನ ನಾಟಕ ನನ್ನ ಹತ್ರ ನಡೆಯಲ್ಲ. ಅಪ್ಪಾಜಿ, ಇವಳನ್ನ ಇಲ್ಲೇ ಸಾಯಿಸ್ಬಿಡ್ಲಾ? ಅಗ್ನಿ, ಈ ಪ್ರಪಂಚದಲ್ಲಿ ಸಾವುಗೆ ಯಾಕಷ್ಟು ಬೆಲೆ ಹೇಳು? ಯಾಕಪ್ಪಾಜಿ? ಜನಕ್ಕೆ ತಾವು ಸತ್ತು ಹೋಗ್ತೀವಿ ಅನ್ನೋ ಭಯ. ಆ ಭಯದಲ್ಲೇ ಅವರು ಸರಿಯಾಗಿ ನಡ್ಕೊಂತಾರೆ. ಭಯನೇ ನಮ್ಮ ಬಿಸ್ನೆಸ್ಗೆ ಬಂಡವಾಳ. ನೀನು ಅವಳನ್ನ ಸಾಯಿಸ್ತೀನಿ ಅಂದ್ರು ನನಗೆ ಅವಳ ಕಣ್ಣಲ್ಲಿ ಭಯ ಕಾಣಿಸ್ತಾ ಇಲ್ಲ. ಭಯ ಇಲ್ಲದೆ ಇರೋರನ್ನ ಸಾಯಿಸೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಬಿಟ್ಬಿಡು ಅವಳನ್ನ. ಅಪ್ಪಾಜಿ, ಇವಳನ್ನ ಹೀಗ್ ಬಿಟ್ರೆ ನಮ್ಮನ್ನೇ ಮುಗಿಸ್ಬಿಡ್ತಾಳೆ. ಇಲ್ಲ, ನಾನು ಬದುಕಿದ್ರೆ ನಿಮ್ಗೆ ಉಪಯೋಗ ಆಗ್ಬಹುದು. ಮತ್ತೆ ನನ್ನ ನಂಬಿ ಮೋಸ ಹೋಗಲ್ಲ. ಸರಿ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಕ್ಷಣನೇ ನನ್ನ ಕೊಂದ್ಬಿಡಿ. ಬಾರಮ್ಮ ನನ್ನ ಜೊತೆ. ಎಲ್ಲಿಗೆ ಅಜ್ಜಿ? ನಿಮ್ಮಮ್ಮ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮಮ್ಮ ವಿಧವೆ ಅಲ್ಲ. ಗಂಡ ಸತ್ತವರೆಲ್ಲ ವಿಧವೆಯರಲ್ಲ. ಗಂಡನ್ನ ಪ್ರೀತಿಸ್ದೇ ಇರೋವ್ರೆ ವಿಧವೆ. ಗಂಡ ಬದುಕಿರೋವಾಗಲೇ ಪರಪುರುಷನ ಸಂಗ ಮಾಡ್ತಾರಲ್ಲ, ಅವರು ವಿಧವೆ. ನಿಮ್ಮಮ್ಮ ಯಾವುದೇ ಕಾರಣಕ್ಕೂ ವಿಧವೆ ಅಲ್ಲಮ್ಮ. ನಿಮ್ಮಪ್ಪನ್ನ ನಿಮ್ಮಮ್ಮ ಎದೆಯಲ್ಲಿ ಇಟ್ಕೊಂಡು ಈಗಲೂ ಪೂಜೆ ಮಾಡ್ತಾ ಇದ್ದಾಳೆ. ಬಾ, ಈ ತಾಳಿ ಮತ್ತೆ ನಿಮ್ಮಮ್ಮನ ಕುತ್ತಿಗೆಯಲ್ಲಿ ಇರೋದನ್ನ ನೀನೇ ನೋಡುವಿ ಅಂತೆ. ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಈ ಕ್ಷಣನೇ ನನ್ನ ಕೊಂದ್ಬಿಡಿ. ಆದ್ರೆ ಒಂದು ಸಾರಿ ನನ್ನನ್ನ ನಂಬಿ ನೋಡಿ, ನಾನ್ ನಿಮ್ಗೆ ಸಹಾಯಕ್ಕೆ ಬರ್ತೀನಿ. ಏನೋ ಬೇಡ, ನೀನ್ ಸಾಯೋದೇ ಒಳ್ಳೇದು. ನೀ ದೊಡ್ಡವ್ರು ಹೇಳಿದ್ದಾರೆ, ನನ್ನ ಕಣ್ಣನ್ನು ಕಿತ್ಕೊಂಡ ಅಂತ ಮತ್ತೆ ನಾನು ಅವನ ಕಣ್ಣನ್ನು ಕಿತ್ಕೊಂಡ್ರೆ ಇಡೀ ಪ್ರಪಂಚವೇ ಕುರುಡಾಗ್ಬಿಡುತ್ತೆ ಅಂತ. ಸುಹಾಸಿನಿ, ನಿನ್ನಿಂದ ನಮಗೇನೋ ಉಪಯೋಗ ಆಗುತ್ತೆ ಅಂದ್ಯಲ್ಲ, ಏನದು? ಕರೆಕ್ಟ್. ನನ್ನನ್ನ ಕೊಂದ್ರೆ ನಿಮಗೇನು ಸಿಗುತ್ತೆ? ಅಬ್ಬಬ್ಬ ಅಂದ್ರೆ 2 ದಿನದ ಮಟ್ಟಿಗೆ ನೆಮ್ಮದಿ ಅಷ್ಟೇ. ಆದರೆ ನನ್ನನ್ನು ಇಲ್ಲಿಂದ ಹೋಗೋದಕ್ಕೆ ಬಿಟ್ಟರೆ ನಾನು ನಿಮಗೆ ಸೂರ್ಯನಾರಾಯಣ ವಸಿಷ್ಠನ ತಂದು ಕೊಡ್ತೀನಿ.